ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 56ಕ್ಕೆ ಎಲ್ರಿಗೂ ಸ್ವಾಗತ. ಎಂದಿನಂತೆ ನನ್ನ ಯೋಗ ಕ್ಲಾಸ್ ಮುಗಿಸಿ ನಾನು 30 ನಿಮಿಷ ವರ್ಕೌಟ್ ಮಾಡಿ ಪ್ರೋಟೀನ್ ಶೇಕ್ ಕುಡಿದು ಶಾಪಿಗೆ ಬರ್ತಿದ್ದೀನಿ. ಬಂದಮೇಲೆ ಇವತ್ತಿನ ಕೆಲಸಗಳನ್ನೆಲ್ಲ ಚೆಕ್ ಮಾಡ್ತಾ ಫ್ರೂಟ್ಸ್ ತಿಂದೆ. ಅದಾದಮೇಲೆ ಈ ಡ್ರೆಸ್ ರೆಡಿ ಆಗಿದೆ. ಈ ರೆಡ್ ಡ್ರೆಸ್ನ ಒಂದು ಕ್ಲೈಂಟ್ ಅವರ ಬರ್ಡೇಗೆ ಅಂತೇಳಿ ಡಿಸೈನ್ ಮಾಡಿಸ್ಕೊಂಡಿರೋದು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಅವರು ಕಲರಲ್ಲಿ ಪರ್ಟಿಕ್ಯುಲರ್ ಆಗಿದ್ದರು. ಅಂದರೆ ನನಗೆ ತುಂಬ ಬ್ರೈಟ್ ರೆಡ್ ಬೇಡ, ಅಂದರೆ ಲೈಕ್ ಆರೆಂಜಿಶ್ ರೆಡ್ ಬರುತ್ತಲ್ಲ ಅದು ಬೇಡ, ಆ್ಯಂಡ್ ಡಾರ್ಕ್ ರೆಡ್ ಕೂಡ ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾವು ಚೆರಿ ರೆಡ್ನ ಯೂಸ್ ಮಾಡಿದ್ವಿ. ಈ ಕಲರ್ ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಡ್ರೆಸ್ನ ಮ್ಯಾನಿಕ್ವಿನ್ಗೆ ಹಾಕಿ ಅದನ್ನು ಚೆಕ್ ಮಾಡ್ತಾ ಹಾಗೆ ಮಧ್ಯಾಹ್ನದ ಊಟಕ್ಕೆ ಲೆಮನ್ ರೈಸ್ ತಿಂದೆ, ಬ್ರೌನ್ ರೈಸಲ್ಲಿ ಮಾಡಿರೋದು. ದೆನ್ ಡ್ರೆಸ್ನೆಲ್ಲ ರೀಚೆಕ್ ಮಾಡಿದ್ದಾಯಿತು. ಇನ್ನು ಅವ್ರು ಬಂದು ಟ್ರಯಲ್ ಮಾಡಿ ಹೇಳೋದೊಂದೇ ಬಾಕಿ. ನನಗಂತೂ ತುಂಬ ಇಷ್ಟ ಆಗಿದೆ. ಸೊ ಮೇ ಬಿ ಅವ್ರು ನಾಳೆ ಬರ್ತಾರೆ, ನೋಡೋಣ. ಅವ್ರಿಗೆ ಓಕೆ ಅಂತ ಹೇಳಿದ್ರೆ ಅವ್ರ ಫೀಡ್ಬ್ಯಾಕ್ನ ನಾನೊಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಹಾಗೆ ಕೆಲಸ ಮಾಡ್ತಾ ಈವ್ನಿಂಗ್ ಗ್ರೀನ್ ಟೀ ಕುಡಿದು ಡಾರ್ಕ್ ಚಾಕ್ಲೇಟ್ ತಿಂದೆ. ಜೊತೆಗೆ ರಾತ್ರಿಯ ಊಟಕ್ಕೆ ಇಲ್ಲೇ ನಾನು ರಾಗಿ ಗಂಜಿ ಮಾಡ್ಕೊಂಡಿದ್ದೆ. ಇವಾಗೆಲ್ಲ 8 ಗಂಟೆಗೆಲ್ಲ ನಾನು ಡಿನ್ನರ್ ಮಾಡ್ಕೊತೀನಿ. ಹಾಗಾಗಿ ಡಿನ್ನರ್ಗೆ ಜಾಸ್ತಿ ನಾನು ರಾಗಿದೇ ಯೂಸ್ ಮಾಡ್ತಿರೋದು. ರಾಗಿ ಗಂಜಿ ಅಥವಾ ರಾಗಿ ಅಂಬ್ಲಿ ಕುಡಿತಿದ್ದೀನಿ. ಫಾರ್ ಅ ಚೇಂಜ್ ಇದು ನಂಗೆ ಚೆನ್ನಾಗೂ ಅನ್ನಿಸ್ತಾ ಇದೆ, ಲೈಟಾಗಿರುತ್ತೆ ಫುಡ್ಡು. ಸೊ ಇದನ್ನು ಕುಡಿದು ಇವತ್ತಿನ ದಿನ ನಾನು ಮುಗಿಸ್ತಿದ್ದೀನಿ. ನಾಳೆ ಸಿಗುವ. ಬಾಯ್.